ಟಿ20 ವಿಶ್ವಕಪ್ ಕ್ರಿಕೆಟ್ಗೆ ಮುಹೂರ್ತ ನಿಗದಿ. ಜೂನ್ನಿಂದ ಶುರುವಾಗಲಿದೆ ಮಿನಿ ಕ್ರಿಕೆಟ್ ಸಮರ. ಈ ಬಾರಿ ಎಲ್ಲೆಲ್ಲಿ ನಡೆಯಲಿದೆ ಪಂದ್ಯ? ಜೈಲರ್ ಮೋಡಿ ಬೆನ್ನಲ್ಲೇ ಶಿವಣ್ಣಗೆ ತೆಲುಗುವಿನಿಂದ ಬಿಗ್ ಆಫರ್. ಇದೆಲ್ಲವನ್ನ ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಬಹುನಿರೀಕ್ಷಿತ 2024ರ ಟಿ20 ವಿಶ್ವಕಪ್ ಸರಣಿಯ ವೇಳಾಪಟ್ಟಿ ಪ್ರಕಟವಾಗಿದ್ದು ಕ್ರಿಕೆಟ್ ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಿಸಿದೆ. ಈ ಬಾರಿ ಟಿ20 ವಿಶ್ವಕಪ್ ಸರಣಿಯು ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದಲ್ಲಿ ಸಹ ಸಂಯೋಗದೊಂದಿಗೆ ಆಯೋಜಿಸಲಾಗಿದೆ. ಸರಣಿಯಲ್ಲಿ ಹೊಸದಾಗಿ ಅಮೆರಿಕ ಮತ್ತು ಕೆನಡಾದ ತಂಡಗಳು ಆಡಲಿದ್ದು ಕುತೂಹಲ ದುಪ್ಪಟ್ಟಾಗಿದೆ. ಅದರಲ್ಲೂ ಭಾರತ ವರ್ಸಸ್ ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯ ಅಮೆರಿಕದ ನ್ಯೂಯಾರ್ಕ್ ಮೈದಾನದಲ್ಲೇ ನಡೆಯಲಿದೆ. ಜೂನ್ 1ರಿಂದ ಟಿ20 ವಿಶ್ವಕಪ್ ಕ್ರಿಕೆಟ್ ಸರಣಿ ಆರಂಭವಾಗ್ತಾ ಇದೆ. ಜೂನ್ 5 ಭಾರತ ವರ್ಸಸ್ ಐರ್ಲೆಂಡ್, ಜೂನ್ 9ಕ್ಕೆ ಭಾರತ ವರ್ಸಸ್ ಪಾಕಿಸ್ತಾನ, ಜೂನ್ 12ರಂದು ಭಾರತ ವರ್ಸಸ್ ಅಮೆರಿಕ, ಜೂನ್ 15ಕ್ಕೆ ಭಾರತ ವರ್ಸಸ್ ಕೆನಡಾ ಹಣಾಹಣಿ ನಡೆಯಲಿದೆ. ಇನ್ನು ಈ ಬಾರಿ ಎ, ಬಿ, ಸಿ ಮತ್ತು ಡಿ ಅಂತ 4 ಗ್ರೂಪ್ಗಳನ್ನ ಮಾಡಲಾಗಿದೆ. ರೋಚಕ ಅಂದ್ರೆ ಟೀಂ ಇಂಡಿಯಾ ಹಾಗೂ ಪಾಕಿಸ್ತಾನ ಎರಡೂ ತಂಡಗಳು ಗ್ರೂಪ್ ಎ ನಲ್ಲೇ ಇವೆ. ಜೂನ್ 1ರಿಂದ ಆರಂಭವಾಗುವ ಮಿನಿ ವಿಶ್ವಕಪ್ ಸಮರದಲ್ಲಿ ಒಟ್ಟು 55 ಪಂದ್ಯಗಳು ನಡೆಯಲಿವೆ. 4 ಗ್ರೂಪ್ಗಳ 20 ತಂಡಗಳ ನಡುವೆ ನಡೆಯುವ ರೋಚಕ ಹಣಾಹಣಿಯಲ್ಲಿ ಗೆಲ್ಲುವ ತಂಡಗಳು ಸೂಪರ್ 8 ಹಂತ ತಲುಪಲಿವೆ. ಜೂನ್ 29ರಂದು ವೆಸ್ಟ್ ಇಂಡೀಸ್ನ ಬರ್ಬದೋಸ್ನಲ್ಲಿ ಇರುವ ಕೆನ್ಸಿಂಗ್ಟನ್ ಸ್ಟೇಡಿಯಂನಲ್ಲಿ ಟಿ20 ವಿಶ್ವಕಪ್ ಫೈನಲ್ ಮಹಾಸಮರ ನಡೆಯಲಿದೆ. ಐಸಿಸಿ ಮೆನ್ಸ್ ಕ್ರಿಕೆಟ್ನ ಕ್ರಿಕೆಟರ್ ಆಫ್ ದಿ ಇಯರ್ 2023 ಪ್ರಶಸ್ತಿಗೆ ಭಾರತ ತಂಡದ 3 ಸೇರಿ ಒಟ್ಟು 4 ಆಟಗಾರರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ಮೊಹಮ್ಮದ್ ಶಮಿ ಮತ್ತು ಡರಿಯಲ್ ಮಿಚೆಲ್ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. 2024ರ ಟಿ20 ವಿಶ್ವಕಪ್ ಆಡೋದಕ್ಕೆ ನಾವು ಸಿದ್ಧರಿದ್ದೇವೆ, ಹೀಗಂತ ಬಿಸಿಸಿಐ ಬಳಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಹೇಳಿದ್ದಾರೆ ಎನ್ನಲಾಗಿದೆ. 2023ರ ವಿಶ್ವಕಪ್ ಬಳಿಕ ಕೊಹ್ಲಿ ಮತ್ತು ರೋಹಿತ್ ನಿವೃತ್ತಿಗೊಳ್ತಾರಾ ಅನ್ನೋ ಚರ್ಚೆ ನಡೆದಿತ್ತು. ಇದರ ನಡುವೆ ಈ ಸುದ್ದಿ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಟೆಸ್ಟ್ ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾ ವಿಶ್ವದ ನಂಬರ್ 1 ಸ್ಥಾನಕ್ಕೇರಿದೆ. ಪಾಕಿಸ್ತಾನ ವಿರುದ್ಧದ ಸರಣಿ ಬಳಿಕ ಅಗ್ರಸ್ಥಾನ ಅಲಂಕರಿಸಿದೆ. ಟೀಂ ಇಂಡಿಯಾ 2ನೇ ಸ್ಥಾನದಲ್ಲಿದೆ. ಬಿಗ್ ಬಾಸ್ ಹಿಂದಿಯ 16ನೇ ಆವೃತ್ತಿಯ ವಿನ್ನರ್ MC ಸ್ಟಾನ್ ಜೊತೆ MS ಧೋನಿ ಶೂಟಿಂಗ್ ನಲ್ಲಿ ತೊಡಗಿದ್ದಾರೆ. ಇದು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ಶೀಘ್ರದಲ್ಲೇ ಇಬ್ಬರ ಸಹಭಾಗಿತ್ವದ ವಿಡಿಯೋವೊಂದು ಹೊರಬೀಳಲಿದೆ ಎನ್ನಲಾಗಿದೆ.